ಎಲ್ಲರಿಗೂ ನಮಸ್ಕಾರ. ಇನ್ಕಮ್ ಟ್ಯಾಕ್ಸ್ ಟು ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ದಿಸ್ ಈಸ್ ಸುನಿಲ್ ಕುಮಾರ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಮುಳಬಾಕಲ್, ಕೋಲಾರ ಡಿಸ್ಟ್ರಿಕ್ಟ್. ಡಿಯರ್ ಸ್ಟೂಡೆಂಟ್ಸ್, ನಾವು ಲಾಸ್ಟ್ ಸೀರೀಸಲ್ಲಿ ಪ್ರಾಬ್ಲಮ್ಸ್ ಆನ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F ಡಿಸ್ಕಸ್ ಮಾಡಿದ್ವಿ. ಇವಾಗಲೂ ಕೂಡ ಪ್ರಾಬ್ಲಮ್ಸ್ ಆನ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F ಅದನ್ನೇ ಡಿಸ್ಕಸ್ ಮಾಡೋಣ, ಆದರೆ ಫ್ರಮ್ ಮೋರ್ ದನ್ ಒನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಆಯಿತಾ? ಲಾಸ್ಟ್ ಟೈಮಲ್ಲಿ ನಾವೇನು ಮಾಡಿದ್ವಿ, ಒಂದೇ ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಜ್ಯುವೆಲರಿನ ಮಾರಿಬಿಟ್ಟು ಆ ಬಂದಿದ್ದಂಥ ದುಡ್ಡನ್ನು ಏನು ಮಾಡಿದ್ವಿ, ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಹೌದಾ? ಈಗ ನಾವೇನು ಮಾಡೋಣ, ಪ್ರಾಬ್ಲಮ್ಸ್ ಆನ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F ಫ್ರಮ್ ಮೋರ್ ದನ್ ಒನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಆ್ಯಕ್ಚುಲಿ 54F ಏನು ಹೇಳ್ತೇಳಿ, ಟ್ರಾನ್ಸ್ಫರ್ ಆಫ್ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಎಕ್ಸೆಪ್ಟ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇನ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಯು ವಿಲ್ ಗೆಟ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F ಅಂತ ಹೇಳುತ್ತೆ ಅಲ್ವಾ. ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂದಾಗ ನಾವು ಲಾಸ್ಟ್ ಟೈಮ್ ಏನು ಮಾಡಿದ್ವಿ, ಜ್ಯುವೆಲರಿ ಮಾತ್ರ ತೊಗೊಂಡಿದ್ವಿ. ಜ್ಯುವೆಲರಿ ಮಾರಿ ಆ ಬಂದಿರ್ತಕ್ಕಂಥ ದುಡ್ಡನ್ನು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ಲು ನಳಿನಿ ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿದ್ವಿ. ಇವಾಗ ಡಿಸ್ಕಸ್ ಮಾಡೋದ್ರಲ್ಲಿ ಯಾವ ರೀತಿ ಅಂತಂದರೆ, ನಾಟ್ ಓನ್ಲಿ ಒನ್ ಲಾಂಗ್ ಟರ್ಮ್ ಅಸೆಟ್, ಇಯರ್ ಮೆನಿ ಲಾಂಗ್ ಟರ್ಮ್ ಅಸೆಟ್ಸ್ ಆರ್ ದೇರ್, ಮೋರ್ ದನ್ ಒನ್. ಗೋಲ್ಡ್, ಸಿಲ್ವರ್, ಡೈಮಂಡ್ಸ್, ಲ್ಯಾಂಡ್, ಲೈಕ್ ಆನ್ ಆಲ್ ಮೆನಿ. ಗೋಲ್ಡ್, ಸಿಲ್ವರ್, ಡೈಮಂಡ್, ಲ್ಯಾಂಡ್, ಇಲ್ಲಿ ನೋಡಿದ್ರೆ ಮೋರ್ ದನ್ ಒನ್ ಲಾಂಗ್ ಟರ್ಮ್ ಅಸೆಟ್ ಇದೆ. ಇವುಗಳನ್ನ ಮಾರಿ ವಿ ವಿಲ್ ಇನ್ವೆಸ್ಟ್ you will invest in one residential house property. Then what do? We will get same exemption under section 54F, but from more than one long term capital asset. More than one long term capital asset ಕೊಟ್ಟಾಗ ಯಾವ ರೀತಿ ಇಲಿಸ್ಟ್ರೇಷನ್ ಮಾಡಬೇಕು ಅದನ್ನು ನಾವೇನು ಮಾಡೋಣ, ಈ ಒಂದು ಇಲಿಸ್ಟ್ರೇಷನಲ್ಲಿ, ಈ ಒಂದು ಸೀರೀಸಲ್ಲಿ ಡಿಸ್ಕಸ್ ಮಾಡಿ ಫ್ಯಾಮಿಲಿಯಾರಿಟಿನ ತೆಗೆದುಕೊಳ್ಳೋಣ. ಓಕೆ, ಎಲ್ಲರೂ ಇಲ್ಲಿ ನೋಡಿ, ಇಲಿಸ್ಟ್ರೇಷನ್ ಈ ಥರ ಇದೆ. ದ ಫಾಲೋವಿಂಗ್ ಆರ್ ದ ಡೀಟೇಲ್ಸ್ ಆಫ್ ಅಸೆಟ್ ಟ್ರಾನ್ಸ್ಫರ್ಡ್ ಬೈ ಚಂದ್ರಶೇಖರ್ ಡ್ಯೂರಿಂಗ್ ಪ್ರೀವಿಯಸ್ ಇಯರ್ 2018-19. ಪ್ರೀವಿಯಸ್ ಇಯರ್ 18-19 ಅಂದರೆ ಅಸೆಸ್ಮೆಂಟ್ ಇಯರ್ ಯಾವುದಾಗುತ್ತೆ, 19-20 ಆಗುತ್ತೆ. ಸೊ ಈ ಒಂದು ಡೀಟೇಲ್ಸು ಚಂದ್ರಶೇಖರ್ಗೆ ಸಂಬಂಧಪಟ್ಟಿದ್ದು. ಆಯಿತಾ? ಪ್ರೀವಿಯಸ್ ಇಯರ್ 2018-19 ಅವನು ಮಾಡಿರ್ತಕ್ಕಂಥದ್ದು. So here Mr. Chandrasekhar has been transferred the following the details. ಆಯಿತಾ? ಫಾಲೋವಿಂಗ್ ಆರ್ ದ ಡೀಟೇಲ್ಸ್ ಅಸೆಟ್ಸ್ ಟ್ರಾನ್ಸ್ಫರ್ಡ್ ಬೈ ಚಂದ್ರಶೇಖರ್. ಚಂದ್ರಶೇಖರ್ ಏನು ಮಾಡಿದ್ದಾನೆ, ಈ ಕೆಳಕಂಡ ಅಸೆಟ್ಸ್ನ ಟ್ರಾನ್ಸ್ಫರ್ ಮಾಡಿದ್ದಾನೆ. ಯಾವ ವರ್ಷದಲ್ಲಿ? ಪ್ರೀವಿಯಸ್ ಇಯರ್ 2018-19. ನಾವೀಗ ಡಿಸ್ಕಸ್ ಮಾಡೋಣ ನೆಟ್ ಸೇಲ್ ಕನ್ಸಿಡರೇಷನ್. ನೋಡಿ, ಇಲ್ಲಿ ಅಸೆಟ್ಸ್ 4 ಅಸೆಟ್ ಇದಾವೆ, ಗೋಲ್ಡ್, ಸಿಲ್ವರ್, ಡೈಮಂಡ್, ಲ್ಯಾಂಡ್. ಈ 4 ಅಸೆಟ್ಸ್ನ ಚಂದ್ರಶೇಖರ್ ಏನು ಮಾಡಿದ್ದಾನೆ, 2018-19 ಪ್ರೀವಿಯಸ್ ಇಯರಲ್ಲಿ ಮಾರಿದ್ದಾನೆ. ಅದ್ರ ಸಂಬಂಧಪಟ್ಟಂಥ ಡೀಟೇಲ್ಸ್ ಇಲ್ಲಿ ಇದ್ದಾವೆ, ಅವುಗಳನ್ನ ನಾವು ಡಿಸ್ಕಸ್ ಮಾಡೋಣ. ವೆರಿ ಸಿಂಪಲ್ ಇಲಿಸ್ಟ್ರೇಷನ್. ನೆಟ್ ಸೇಲ್ ಕನ್ಸಿಡರೇಷನ್ ಎಷ್ಟಿದೆ? ಗೋಲ್ಡ್ 12 lakh, ಸಿಲ್ವರ್ 20 lakh, ಆ್ಯಂಡ್ ಡೈಮಂಡ್ 18 lakh, ಆ್ಯಂಡ್ ಲ್ಯಾಂಡ್ 45 lakh. ಏನು ಹೇಳಿ ನೆಟ್ ಸೇಲ್ ಕನ್ಸಿಡರೇಷನ್ ಅಂದರೆ ಸೇಲ್ಸ್ ಕನ್ಸಿಡರೇಷನ್ ಮೈನಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್, ಇವೆರಡನ್ನು ಕಳೆದು ಸಿಕ್ಕಿರ್ತಕ್ಕಂಥದ್ದು ಅಲ್ವಾ. ಓಕೆ, ಫೈನ್. ಆ್ಯಕ್ಚುಲಿ ನಮಗೆ ಬೇಕಾಗಿರೋದು 54F ಅಲ್ಲಿ ನೆಟ್ ಸೇಲ್ ಕನ್ಸಿಡರೇಷನ್. ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಏನಂತ ಹೇಳಿ. ಸೊ ಯು ವಾಂಟ್ ಟು ಮೇಕ್ ಇನ್ವೆಸ್ಟ್ಮೆಂಟ್ ನಾಟ್ ಫ್ರಮ್ ದ ಕ್ಯಾಪಿಟಲ್ ಗೇನ್. ಎಲ್ಲ ಒಂದು ಸೆಕ್ಷನ್ಸಲ್ಲಿ ನಾವು ಎಕ್ಸಾಮ್ಷನ್ ತೊಗೊಂಡವಾಗ ಕ್ಯಾಪಿಟಲ್ ಗೇನಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ನಿಮಗೆ ಬಂದಿದ್ದಂಥ ಕ್ಯಾಪಿಟಲ್ ಗೇನ್ನಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಷ್ಟು ನಿಮ್ಗೆ ಎಕ್ಸಾಮ್ಷನ್ ಅಂತ ಇದ್ರು. ಇಲ್ಲಿ 54F ಅಲ್ಲಿ ಯಾವ ರೀತಿ ಅಲ್ಲ, ಇಲ್ಲಿ 54F ಅಲ್ಲಿ ಯಾವ ರೀತಿ ಹೇಳಿ, ನೆಟ್ ಸೇಲ್ ಕನ್ಸಿಡರೇಷನ್ ಬೇಸ್ ಮೇಲೆ ನಮ್ಗೆ ಎಕ್ಸಂಪ್ಷನ್ ಬರೋದು. ಹೌದಾ? ಅಮೌಂಟ್ ಇನ್ವೆಸ್ಟೆಡ್ ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ ಇಂಟು ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಫಾರ್ಮುಲಾ ಜ್ಞಾಪಕ ಇದೆಯಾ? ಹಾಗಾಗಿ ನಮಗೆ ಬೇಕಾಗಿರೋದು ನೆಟ್ ಸೇಲ್ ಕನ್ಸಿಡರೇಷನ್ ಅಷ್ಟೇ, ಅದು ಕೊಟ್ಟಿದ್ದಾನೆ. ನೆಕ್ಸ್ಟ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಅವನು ಇದನ್ನು ಎಷ್ಟಿಗೆ ಪರ್ಚೇಸ್ ಮಾಡಿದ್ದ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಅವನು ಇದನ್ನು ಎಷ್ಟಕ್ಕೆ ತಗೊಂಡಿದ್ದ ಅಂದರೆ, ಈಗ ನೆಟ್ ಸೇಲ್ ಕನ್ಸಿಡರೇಷನ್ ಗೋಲ್ಡ್ಗೆ ಎಷ್ಟು ಬಂದಿದೆಪ್ಪ, 12 lakh. ಅಂದರೆ ಏನರ್ಥ ಇದು, ಈ ಗೋಲ್ಡನ್ನ ಮಾರಿ ಬಂದಿರತಕ್ಕಂಥ ದುಡ್ಡಲ್ಲಿ ಬ್ರೋಕರೇಜ್ ಕಮಿಷನ್ ಅಂತಹ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದರೆ 12 lakh ಬಂದಿದೆ ಅಂತ. ಗೊತ್ತಲ್ಲ ಇದು ನೆಟ್ ಸೇಲ್ ಕನ್ಸಿಡರೇಷನ್. ಮತ್ತೆ ಎಲ್ಲ ಅವಶ್ಯಕತೆ ಇಲ್ಲ. ಸೊ 12 lakh ನೆಟ್ ಸೇಲ್ ಕನ್ಸಿಡರೇಷನ್ ಬಂದರೆ ಇದನ್ನು ನೀವು ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ರಿ,
9,60,000ಗೆ ಪರ್ಚೇಸ್ ಮಾಡಿದ್ರಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಸಿಲ್ವರ್. ನೆಟ್ ಸೇಲ್ ಕನ್ಸಿಡರೇಷನ್ ಎಷ್ಟು ಬಂದಿದೆ? 20 ಲ್ಯಾಕ್ ಬಂದಿದೆ. ಇದನ್ನ ನೀವು ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ರಿ? 12 ಲ್ಯಾಕ್ಗೆ ಪರ್ಚೇಸ್ ಮಾಡಿದ್ರಿ. ನೆಕ್ಸ್ಟ್ ಡೈಮಂಡ್ಸ್. ನೆಟ್ ಸೇಲ್ ಕನ್ಸಿಡರೇಷನ್ ಈಸ್ 18 ಲ್ಯಾಕ್. ಇದನ್ನು ನೀವು ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ರಿ? 12,60,000ಗೆ ಪರ್ಚೇಸ್ ಮಾಡಿದ್ರಿ. ಆಮೇಲೆ ಇನ್ನೊಂದು ಬಂದು ಲ್ಯಾಂಡ್. ಸೊ ಇದು ಒಂದು 45 ಲ್ಯಾಕ್. ಸೊ 45 ಲ್ಯಾಕ್ಸ್ ನಿಮಗೆ ನೆಟ್ ಸೇಲ್ ಕನ್ಸಿಡರೇಷನ್ನು. ನೀವು ಇದನ್ನ ಪರ್ಚೇಸ್ ಮಾಡಿದ್ದು ಬರೀ 9 ಲ್ಯಾಕ್ ರುಪೀಸ್ಗೆ. ಔಟ್ ಆಫ್ ಸೇಲ್ ಪ್ರೊಸೀಡ್ಸ್, Chandrasekhar has invested 80 lakh in a residential property in March 2019. Compute exemption under section 54F on taxable capital gain. ಇದು ಲೆಕ್ಕ. ಅಂದರೆ ಅವನು ಮಾಡ್ತಾನಲ್ವಾ, ಈ ಎಷ್ಟು 12 ಲಕ್ಷ, 20 ಲಕ್ಷ, 18 ಲಕ್ಷ, 45 ಲಕ್ಷ, ಇಷ್ಟೆಲ್ಲ ಅವ್ನಿಗೇನಾಗುತ್ತಾ ನೆಟ್ ಸೇಲ್ ಕನ್ಸಿಡರೇಷನ್ ಬರುತ್ತೆ. ಅದರಲ್ಲಿ ಅವನೇನು ಮಾಡ್ತಾನೆ, ಔಟ್ ಆಫ್ ಸೇಲ್ಸ್ ಪ್ರೊಸೀಡ್ ಇನ್ವೆಸ್ಟೆಡ್ 80 ಲ್ಯಾಕ್ಸ್. ಅದರಲ್ಲಿ ಅವನೇನು ಮಾಡ್ತಾನೆ, 80 ಲಕ್ಷ ರೂಪಾಯಿನ ಒಂದು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ತೆಗೆದುಕೊಳ್ಳೋದಕ್ಕೆ ಇನ್ವೆಸ್ಟ್ ಮಾಡ್ತಾನೆ ಇನ್ ಮಾರ್ಚ್ 2019. ಕಂಪ್ಯೂಟ್ ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54F and taxable capital gain. Yes, is it eligible under section 54F exemption? Yes, ಯಾಕಂದರೆ ಸೇಲ್ ಆಫ್ ಎನಿ ಕ್ಯಾಪಿಟಲ್ ಅಸೆಟ್, ದಟ್ ಟು ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂಡ್ ಇನ್ವೆಸ್ಟೆಡ್ ಇನ್ sale of any capital asset except sale of any long term capital asset except residential house property and invested in residential house property is eligible under section 54F capital gain exemption. So now we can discuss ಮಾಡೋಣ. ಇವನಿಗೆ ಎಷ್ಟಪ್ಪ ನೆಟ್ ಸೇಲ್ ಕನ್ಸಿಡರೇಷನ್ ಬಂದಿದ್ದು? ಸೊ 12, 20, 32 ಆಯಿತಾ, 50, 95 ಲ್ಯಾಕ್ಸು ಅಲ್ವಾ? ಇವ್ನಿಗೆ ಎಷ್ಟಾಯಿತು? 95 ಲ್ಯಾಕ್ ಬಂತು. ಅದ್ರಲ್ಲಿ ಅವನು ಏನು ಮಾಡಿದೆ? 80 ಲಕ್ಷ ಇನ್ವೆಸ್ಟ್ ಮಾಡಿದೆ. ಕ್ಲಿಯರ್ ಆಗಿದೆ ಎಲ್ಲರೂ ನಿಮ್ಗೆ ಇಲಿಸ್ಟ್ರೇಷನು? ವೆರಿ ಸಿಂಪಲ್ ಇಲಿಸ್ಟ್ರೇಷನ್. ಆಮೇಲೆ ನೀವು ನನಗೆ ಈ ಥರ ಕ್ವಶನ್ಸ್ ಕೇಳ್ಬೋದು, ಸರ್ ಅವನು ಒಂದೇ ಮನೆ ಇತ್ತ, ಅವನು ಟ್ರಾನ್ಸ್ಫರ್ ಮಾಡೋವಾಗ ಅವೆಲ್ಲ ಇಲ್ಲಿ ಹೇಳಿಲ್ಲ, ಬಟ್ ನಾವು ಅಸ್ಯೂಮ್ ಮಾಡ್ಕೊಳ್ಬೇಕು. ಎಸ್, ಅವನಿಗೆಲ್ಲ ಎಲ್ಲ ಕಂಡೀಷನ್ಸ್, ಬೇರೆ ಎಲ್ಲ ಕಂಡೀಷನ್ಸು ಸ್ಯಾಟಿಸ್ಫೈ ಆಗಿದ್ದಾವೆ ಅಂತ ನಾವು ಅಂದ್ಕೊಳ್ಬೇಕು. ಯಾಕಂದರೆ ಇಲ್ಲಿ ವೆನ್ ದ ಆಬ್ಸೆನ್ಸ್ ಆಫ್ ಇನ್ಫಾರ್ಮೇಷನ್ ಇಸ್ ದಟ್ ಯು ವಾಂಟ್ ಟು ಅಸ್ಯೂಮ್ ಆಲ್ ಅದರ್ ಕಂಡೀಷನ್ಸ್ ಹ್ಯಾವ್ ಬೀನ್ ಸ್ಯಾಟಿಸ್ಫೈಡ್. ಇಲ್ಲಾಂದರೆ ಅವನು ಎಕ್ಸಾಮ್ಷನ್ ಕೊಡೋಕ್ಕೆ ಅಂತ ಲೆಕ್ಕ ಏನು ಕೊಡ್ತಿದ್ದ ಅಲ್ವಾ? ಸೊ ಯು ವಾಂಟ್ ಟು ಅಸ್ಯೂಮ್ ಆಲ್ ಅದರ್ ಕಂಡೀಷನ್ಸ್ ಹ್ಯಾವ್ ಬೀನ್ ಸ್ಯಾಟಿಸ್ಫೈಡ್. ಅಂದರೆ ಯಾವ್ಯಾವು, ಆ ಅಸೆಟ್ನ ಪರ್ಚೇಸ್ ಮಾಡಿದ ಮೇಲೆ 3 ಇಯರ್ಸ್ ಅವನು ಹೋಲ್ಡ್ ಮಾಡಿದ್ದ, ಆ ಅಸೆಟ್ನ ಪರ್ಚೇಸ್ ಮಾಡುವಾಗ ಅವನ ಹತ್ರ ಒಂದೇ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಇತ್ತು, ಲೈಕ್ ಅಂಡ್ ಆಲ್ ದೀಸ್ ಥಿಂಗ್ಸ್ ವಿತಿನ್ ದ ಡ್ಯೂ ಡೇಟಲ್ಲೇ ಅವನು ಮಾಡಿದ್ದ. ಇವೆಲ್ಲ ನಾವು ಅಸ್ಯೂಮ್ಷನ್ ಮಾಡ್ಕೊಳ್ಬೇಕು. ಇನ್ಫಾರ್ಮೇಷನ್ ಇದ್ದರೆ ಯು ಗಿವ್ ಟ್ರೀಟ್ಮೆಂಟ್ ಅಕಾರ್ಡಿಂಗ್ ಟು ದಟ್. ಇನ್ಫಾರ್ಮೇಷನ್ ಇಲ್ಲ ಅಂತಂದರೆ ಯು ಅಸ್ಯೂಮ್ ಆ್ಯಸ್ ಪರ್ ದ ಕನ್ವೀನಿಯೆಂಟ್ ಆಫ್ ದ ಇಲ್ಲುಸ್ಟ್ರೇಷನ್. ಅಂದರೆ ನಾಟ್ ಆ್ಯಸ್ ಪರ್ ದ ಕನ್ವೀನಿಯೆಂಟ್ ಆಫ್ ಯು, ನಿಮ್ಮ ಕನ್ವೀನಿಯೆಂಟ್ ಆದಂಗಲ್ಲ, ಇಲ್ಲುಸ್ಟ್ರೇಷನ್ ಕನ್ವೀನಿಯೆಂಟ್ ಅದ. ಯಾಕಂದರೆ ಇಲ್ಲಿ ಏನು ಇಲ್ಲುಸ್ಟ್ರೇಷನ್ ಕನ್ವೀನಿಯೆಂಟ್ ಅಂದರೆ ಅವ್ನು ಕ್ಲಿಯರಾಗಿ ಇಲ್ಲೇ ಮೆನ್ಷನ್ ಮಾಡಿದ್ದಾನೆ, ಕಂಪ್ಯೂಟ್ ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54F ಅಂತ. 54F ಎಕ್ಸಾಮ್ಷನ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ ಎಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಆಗಿದ್ರೇನೆ, ಇಲ್ಲಾಂದರೆ ಆಗಲ್ಲ ಅಲ್ವಾ? ಇದು ಕನ್ವೀನಿಯೆಂಟ್ ಅಕಾರ್ಡಿಂಗ್ ಟು ದ ಇಲ್ಲುಸ್ಟ್ರೇಷನ್ ನೀವು ಅಸ್ಯೂಮ್ಷನ್ ಮಾಡ್ಕೊಬೇಕು. ಮತ್ತು ಕನ್ವೀನಿಯೆಂಟ್ ಅಕಾರ್ಡಿಂಗ್ ಟು ಯು ಅಂದರೆ ಯು ವಿಲ್ ಅಸ್ಯೂಮ್ ನೋ ಕಂಡೀಷನ್ ಹ್ಯಾವ್ ಬೀನ್ ಸ್ಯಾಟಿಸ್ಫೈಡ್. ಆವಾಗ ಎಕ್ಸಾಮ್ಷನ್ ಸಿಗೋದಿಲ್ಲ, ಲೆಕ್ಕ ಅಲ್ಲಿಗೆ ಮುಗಿದೋಗ್ಬಿಡುತ್ತೆ. ಆಯಿತಾ? ನಿಮ್ಮ ಕನ್ವೀನಿಯೆಂಟ್ ತಕ್ಕಂಗೆ ಅಸಂಪ್ಷನ್ ಮಾಡ್ಕೊಳೋದಲ್ಲ, ಇಲ್ಲುಸ್ಟ್ರೇಷನ್ ರಿಕ್ವೈರ್ಮೆಂಟ್ ಏನಿದೆ ಅದರ ತಕ್ಕಾಗಿ ನೀವೇನು ಮಾಡಬೇಕು? ಅಸಂಪ್ಷನ್ ಮಾಡ್ಕೊಳ್ಬೇಕು. ಈ ಥರ ಮಲ್ಟಿಪಲ್ ಅಸೆಟ್ಸ್ ಕೊಟ್ಟಾಗ ಅಂಡರ್ ಸೆಕ್ಷನ್ 54F ನೋಡೋದಕ್ಕೆ ಒಂದು ವಿಧಾನ ಇದೆ, ಅದನ್ನು ನಾವೀಗ ತಿಳ್ಕೊಳ್ಳೋಣ. ಈಗ ಎಲ್ಲರೂ ಗಮನಿಸಿ, ಫಸ್ಟ್ ಒನ್ ಬಂದು ನೆಟ್ ಸೇಲ್ ಕನ್ಸಿಡರೇಷನ್. ಆಲ್ರೆಡಿ ಅವನೇ ಕೊಟ್ಟಿದ್ದಾನೆ, ಆಯಿತಾ? ಸೊ ನಾರ್ಮಲಿ ಸೇಲ್ಸ್ ಕನ್ಸಿಡರೇಷನಿಂದ ನಾವು ಬಿಗಿನ್ ಮಾಡ್ತೀವಿ ಇಲ್ಲುಸ್ಟ್ರೇಷನ್ನ, ಬಟ್ ಇವನಲ್ಲಿ ನೆಟ್ ಸೇಲ್ ಕನ್ಸಿಡರೇಷನ್ ಅಂತ ಆಲ್ರೆಡಿ ಕೊಟ್ಟಿರೋದ್ರಿಂದ ನಾವು ಅದರಿಂದನೇ ಶುರು ಮಾಡೋಣ. ನೆಟ್ ಸೇಲ್ ಕನ್ಸಿಡರೇಷನ್ 12 ಲ್ಯಾಕ್ಸು, 20 ಲ್ಯಾಕ್ಸು, 18 ಲ್ಯಾಕ್ಸು, 45 ಲ್ಯಾಕ್ಸ್. ಹೌದಾ? ಆ್ಯಸ್ ಇಟ್ ಈಸ್ ಇಲ್ಲುಸ್ಟ್ರೇಷನ್ ಇದ್ದಂಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ 9,60,000, 12 ಲ್ಯಾಕ್, 12,60,000, 9 ಲ್ಯಾಕ್ ಆ್ಯಸ್ ಪರ್ ದಿ ಇಲ್ಲುಸ್ಟ್ರೇಷನ್ ಬರ್ಕೊಂಡಿದ್ದೀವಿ. ಸೊ ನೆಟ್ ಸೇಲ್ ಕನ್ಸಿಡರೇಷನಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಕಳೆದ್ರೆ ಮತ್ತು ಇಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಲ್ಲ, ಮತ್ತು ನಮಗೇನು ಸಿಗುತ್ತೆ? ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಹೌದಾ? ಎಷ್ಟು? 2,40,000 ಇನ್ ಗೋಲ್ಡ್, 8 ಲ್ಯಾಕ್ ಇನ್ ಸಿಲ್ವರ್,
5 lakh 40 in diamond and 36 lakh in land. Fine. Now, percentage of long term capital gain on net sale consideration ಮಾಡಬೇಕು. ಇದೇನಂದ್ರೆ ಪರ್ಸೆಂಟೇಜ್ ಆಫ್ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ನೆಟ್ ಸೇಲ್ ಕನ್ಸಿಡರೇಷನ್. ಏನಿದು ಅಂದರೆ ಈಗ ನಿಮ್ಮ ನೆಟ್ ಸೇಲ್ ಕನ್ಸಿಡರೇಷನ್ ಎಷ್ಟಿದೆಪ್ಪ, 12 lakh ಇದೆ. 12 lakhಲ್ಲಿ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಬಂದಿದೆ, 2,40,000. ಹೌದಾ? ಅಂದರೆ ಎಷ್ಟು ಪರ್ಸೆಂಟೇಜು? 12 lakhಲ್ಲಿ 2,40,000 ಅಂದರೆ 20%. ಹೌದಾ? ನೋಡಿ, 12 lakh ಇದೆ, 10% ಅಂದರೆ 1,20,000, 20% ಅಂದರೆ 2,40,000 ಬಂದಿದೆಯಾ? ಹಂಗಾಗಿ 20%. ನೆಕ್ಸ್ಟ್ ನೆಟ್ ಸೇಲ್ ಕನ್ಸಿಡರೇಷನ್ 20 lakh ಇದೆ. ಆಮೇಲೆ ಇಲ್ಲಿ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ 8 lakhs ಇದೆ. ಅಂದರೆ ಎಷ್ಟು ಪರ್ಸೆಂಟೇಜ್ ಬಂತು? ಇಲ್ಲಿ ನೋಡಿ, ಇಲ್ಲಿ 10%, 20 lakhsಲ್ಲಿ 10% ಅಂದರೆ ಎಷ್ಟು? 2 lakh. ಸೊ 8 lakh ಅಂತಂದರೆ 40%. ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸಿಂಪಲ್ ಫಾರ್ಮುಲಾ ಕೂಡ ಇದೆ ಅಲ್ವಾ? ಸೊ ಏನು, 8 lakh ಡಿವೈಡೆಡ್ ಬೈ 20 lakh ಇಂಟು 100 ಮಾಡಿದ್ರೆ ನಿಮ್ಗೆ ಪರ್ಸೆಂಟೇಜ್ ಸಿಗುತ್ತೆ. ಅಂದರೆ ಯಾವ ರೀತಿ ಇರುತ್ತೆ, 20 ಲಕ್ಷಕ್ಕೆ 8 ಲಕ್ಷ ಆದರೆ ಇಂಟು 100ಗೆ ಎಷ್ಟು ಅಂತ. ಆಯಿತಾ? ವೆರಿ ಸಿಂಪಲ್ ಫಾರ್ಮುಲಾ, ಯು ವಿಲ್ ಗೆಟ್ ಇಟ್. ಸೊ ಇಲ್ಲ ಡೈರೆಕ್ಟಾಗಿ ಹಂಗೆ ತೊಗೊಬೋದು. ಸೊ ಇಲ್ಲಿ 18 lakh ಈಸ್ ನೆಟ್ ಸೇಲ್ ಕನ್ಸಿಡರೇಷನ್, 5 lakh 40 ಈಸ್ ಯುವರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. 18 ಲಕ್ಷಕ್ಕೆ 5,40,000 ಆದರೆ ಇಂಟು 100ಕ್ಕೆ ಎಷ್ಟು ಮಾಡಿ ನಿಮಗೆ 30,000 ಬರುತ್ತೆ. ಆಯಿತಾ? 5 lakh 40 ಡಿವೈಡ್ ಬೈ 18 lakh ಇಂಟು 100 ಮಾಡಿ, ಯು ವಿಲ್ ಗೆಟ್ 30,000. ನೆಕ್ಸ್ಟು 45 ಲಕ್ಷ ನೆಟ್ ಸೇಲ್ ಕನ್ಸಿಡರೇಷನ್ ಆ್ಯಂಡ್ 36 ಲಕ್ಷ ಬಂದು ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಆಯಿತಾ? 45 ಲಕ್ಷಕ್ಕೆ 36 ಲಕ್ಷ ಆದರೆ 100ಕ್ಕೆ ಎಷ್ಟಾಗುತ್ತೆ ಅಂತ. ಅಂದರೆ 36 lakh ಡಿವೈಡೆಡ್ ಬೈ 45 lakh ಇಂಟು 100 ಮಾಡಿ, ಯು ವಿಲ್ ಗೆಟ್ ಇಟ್ 80%. ಸೊ ದಿಸ್ ಈಸ್ ದ ಪರ್ಸೆಂಟೇಜ್ ಆಫ್ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ನೆಟ್ ಸೇಲ್ ಕನ್ಸಿಡರೇಷನ್. ಆಯಿತಾ? ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಪರ್ಸೆಂಟೇಜ್ ಆಫ್ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್, ನಮ್ಗೆ ಬಂದಿರತಕ್ಕಂತಹ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ನೆಟ್ ಸೇಲ್ ಕನ್ಸಿಡರೇಷನ್. ನೆಟ್ ಸೇಲ್ಗೆ ಕನ್ಸಿಡರೇಷನ್ಗೆ ಕಂಪೇರ್ ಮಾಡಿದ್ರೆ ನಮಗೆ ಬಂದಿರತಕ್ಕಂತಹ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದನ್ನು ನಾವು ತೆಗೆದುಕೊಂಡಿದ್ದೀವಿ ಪರ್ಸೆಂಟೇಜಲ್ಲಿ. ಒನ್ಸ್ ಪರ್ಸೆಂಟೇಜ್ ಮುಗಿದ್ಮೇಲೆ ನೆಕ್ಸ್ಟ್ ಅವರ್ ಡ್ಯೂಟಿ ಈಸ್ ವಿ ವಾಂಟ್ ಟು ರ್ಯಾಂಕ್ ದಟ್ ಒನ್. ನಾವು ಅದನ್ನೇನು ಮಾಡಬೇಕು, ರ್ಯಾಂಕ್ ಮಾಡಬೇಕು. ಈಗ ಕಂಪೇರಿಂಗ್ ಟು ದಿಸ್ ಪರ್ಸೆಂಟೇಜಸ್, ವಿಚ್ ಇಸ್ ದ ಫಸ್ಟ್ ರ್ಯಾಂಕ್, 80% go to the first rank and 40% is second rank, 30% is in a third rank and 20% is a fourth rank. ಆಯಿತಾ? ಇಷ್ಟು ಕೆಲಸ ನಾವೇನು ಮಾಡಿದ್ವಿ, ಮಾಡಿ ಮುಗಿಸಿದ್ದೀವಿ. ಇಷ್ಟು ಕೆಲಸ ಮಾಡಿ ಮುಗಿಸಿದ ಮೇಲೆ ನಾವು ಇಟ್ ಈಸ್ ದ ಟೈಮ್ ಟು ಕ್ಯಾಲ್ಕುಲೇಟ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F. ಇದು ತುಂಬ ಈಸಿ ಇದೆ ಕಂಪೇರಿಂಗ್ ಟು ಅರ್ಲಿಯರ್ ಒನ್. ಇಟ್ ಈಸ್ ಈಸಿ ಬಟ್ ಲಿಟಲ್ ಮೋರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ನ್ಯೂ ಸ್ಟೆಪ್ಸ್ ಆರ್ ದೇರ್. ಸೊ ಒನ್ಸ್ ಈ ಟೇಬಲ್ ರೆಡಿ ಆದಮೇಲೆ ನೆಕ್ಸ್ಟ್ ಅವರ್ ಡ್ಯೂಟಿ ಈಸ್ ಟು ಕ್ಯಾಲ್ಕುಲೇಟ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F. ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ವೆರಿ ಸಿಂಪಲ್. ನೀವು ಇದನ್ನು ಜಸ್ಟ್ ಒಂದು ಗಮನಿಸಿ, ಯು ವಿಲ್ ಗೆಟ್ ಅಂಡರ್ಸ್ಟ್ಯಾಂಡ್. ಓಕೆ? ಸೊ ನಾರ್ಮಲಾಗಿ ಏನು ಫಾರ್ಮುಲಾ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F ಕಂಡುಹಿಡಿಯೋಕ್ಕೆ, ಅಮೌಂಟ್ ಇನ್ವೆಸ್ಟೆಡ್ ಇನ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ divided by net sale consideration into gross long term capital gain. ಅಲ್ವಾ? ಇದನ್ನು ನಾವೇನು ಮಾಡಿದ್ವಿ, ಲಾಸ್ಟ್ ಸೀರೀಸಲ್ಲಿ ಈ ಫಾರ್ಮುಲಾನ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಇವಾಗಲೂ ಕೂಡ ಅದೇ ಫಾರ್ಮುಲಾನೇ ಅಪ್ಲೈ ಮಾಡಬೇಕು. ಆದರೆ ಇಲ್ಲಿ ಏನಪ್ಪ ಅಂದರೆ ಈ ಫಾರ್ಮುಲಾನ 4 ಸರಿ ಅಪ್ಲೈ ಮಾಡಬೇಕು. ಯಾಕೆ ಹೇಳಿ? ಅಲ್ಲಿ ಒಂದು ಅಸೆಟ್ ಇದ್ದರೆ ಒಂದು ಸರಿ ಅಪ್ಲೈ ಮಾಡ್ತೀವಿ. ಇಲ್ಲಿ ಎಷ್ಟು ಅಸೆಟ್ಸ್ ಇದ್ದಾವೆ, 4 ಅಸೆಟ್ಸ್ ಆರ್ ದೇರ್. ಹೌದಾ? 4 ಅಸೆಟ್ ಇದ್ದಾವೆ. 4 ಅಸೆಟ್ಸ್ನ ನಾವೇನು ಮಾಡಿದ್ದೀವಿ, ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಏನು ಪರ್ಸೆಂಟೇಜ್ ಮಾಡಿ ಅದನ್ನ ರ್ಯಾಂಕ್ ಮಾಡಿದ್ದೀವಿ ಅಕಾರ್ಡಿಂಗ್ ಟು ರ್ಯಾಂಕಿಂಗ್ ವೈಸ್, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಈ ಥರ ಆ ಒಂದು ಕನ್ಸರ್ನ್ಡ್ ಅಸೆಟ್ಸ್ನ 4 ಸರಿ ಸಪ್ರೇಟಾಗಿ ನಾವು ತೆಗೆದುಕೊಂಡು ಸಪ್ರೇಟ್ ಫಾರ್ಮುಲಾ ಹಾಕಿ ಸಪ್ರೇಟಾಗಿ ನಾವೇನು ಮಾಡಬೇಕು, ಎಕ್ಸಂಪ್ಷನ್ಸ್ನ ಕಂಡುಹಿಡಿದು ಆ ಎಲ್ಲ ಎಕ್ಸಂಪ್ಷನ್ಸ್ನ ಒಟ್ಟು ಕೂಡಿ ನಾವೇನು ಮಾಡಬೇಕಾಗುತ್ತೆ, ಎಕ್ಸಂಪ್ಷನ್ನ ಕಂಡುಹಿಡಿಬೇಕಾಗುತ್ತೆ. ದಟ್ ಈಸ್ ವೆರಿ ಸಿಂಪಲ್ ಪ್ರೋಸೆಸ್. ಫಾರ್ಮುಲಾ ಸೇಮ್ ಇರ್ತದೆ, ಗಮನಿಸಿ.
ನಾವು ಫಸ್ಟ್ ನಮಗೆ ಯಾವ್ದು ಬಂದಿರೋದು ರ್ಯಾಂಕ್ ನಂಬರ್ 1 ಯಾವುದು ಲ್ಯಾಂಡ್ ಅಲ್ವಾ. ಸೊ ಅದನ್ನು ನೋಡೋಣ. ಫ್ರಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಲ್ಯಾಂಡ್, ಸೇಮ್ ಫಾರ್ಮುಲಾ. ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ, ಎಷ್ಟು ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದವನು 80 ಲಕ್ಷ, and divided by net sale consideration, ಎಷ್ಟು ನೆಟ್ ಸೇಲ್ ಕನ್ಸಿಡರೇಷನ್ 45 ಲ್ಯಾಕ್. ಇಲ್ಲಿ ಒಂದ್ಸರಿ ಗಮನಿಸ್ಕೊಂಡ್ಬಿಡಿ ಆಯ್ತಾ. ಒಂದ್ಸರಿ ಈಗ ನೋಡಿ, ಟೋಟಲ್ ಇನ್ವೆಸ್ಟ್ಮೆಂಟ್ ಅವ್ನು ಎಷ್ಟು ಮಾಡ್ದ ಅಂತ ಹೇಳಿದಾನೆ 80 ಲ್ಯಾಕ್ಸ್ ಅಂತ ಹೇಳಿದಾನ. ಸೊ ಆಮೇಲೆ ಅದರಲ್ಲಿ ಅಮೌಂಟ್ ಇನ್ವೆಸ್ಟೆಡ್ ಇನ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ 80 ಲ್ಯಾಕ್ಸ್, ನೆಟ್ ಸೇಲ್ ಕನ್ಸಿಡರೇಷನ್ ಎಷ್ಟು, ಬರೀ ಲ್ಯಾಂಡ್ ಮಾತ್ರ ತೊಗೊಬೇಕು ಇವಾಗ, ಬರೀ ಲ್ಯಾಂಡ್. ಯಾಕಂದ್ರೆ ನಾವು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಬರೀ ಲ್ಯಾಂಡ್ ಎಷ್ಟಪ್ಪ 45 ಲ್ಯಾಕ್. 45 ಲ್ಯಾಕ್ ಇಂಟು ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಟ್ರಾನ್ಸ್ಫರ್ ಆಫ್ ಲ್ಯಾಂಡ್, ಬರೀ ಲ್ಯಾಂಡ್ ಮಾತ್ರ ಪರ್ಚೇಸ್ ಮಾಡಬೇಕು, ಎಷ್ಟಾಯಿತು 36 ಲ್ಯಾಕ್. ಹೌದಾ. ಸೊ ಎಷ್ಟು ಬಂತು ನೋಡಿ ನಿಮಗೆ, 80 ಲ್ಯಾಕ್ಸ್ ಡಿವೈಡೆಡ್ ಬೈ 45 ಲ್ಯಾಕ್ಸ್ ಇಂಟು ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 36 ಲ್ಯಾಕ್. ಹೌ ಮಚ್ ಯು ಗಾಟ್ 64 ಲ್ಯಾಕ್, 64 ಲಕ್ಷ ಬಂತು ನಿಮಗೆ. ಸೊ 80 ಲ್ಯಾಕ್ ಡಿವೈಡೆಡ್ ಬೈ 45 ಲ್ಯಾಕ್ ಇಂಟು 36 ಲ್ಯಾಕ್ಸ್ ಎಷ್ಟು ಬರುತ್ತೆ ಆನ್ಸರ್ ಆಗ 64 ಲ್ಯಾಕ್ಸ್. ಇದು ನಮ್ಗೆ ಸಿಕ್ಕಿರ್ತಕ್ಕಂಥದ್ದು. 64 ಲ್ಯಾಕ್ಸ್ ಆರ್ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿಚ್ ಎವರ್ ಈಸ್ ಲೆಸ್. ಸೊ ನೋಡಿ ಇಲ್ಲಿ 64 ಲ್ಯಾಕ್ಸ್ ಅಥವಾ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಲ್ಯಾಂಡ್ ಮಾತ್ರ ತೊಗೊಬೇಕು 36 ಲ್ಯಾಕ್, ವಿಚ್ ಎವರ್ ಈಸ್ ಲೆಸ್ ಯಾವ್ದು ಕಡಿಮೆ ಇದೆ 36 ಲ್ಯಾಕ್ ಕಡಿಮೆ ಇದೆ. ಹಾಗಾಗಿ ಎಕ್ಸಂಪ್ಷನ್ ಅಂಡರ್ 54F ಫಾರ್ ಲ್ಯಾಂಡ್, ಬರೀ ಲ್ಯಾಂಡ್ಗೆ ಮಾತ್ರ 36 ಲ್ಯಾಕ್. ಆಯಿತಾ, ಇದನ್ನು ನೋಟ್ ಮಾಡ್ಕೊಳ್ಳಿ. ಎಂಟೈರ್ ಕ್ಯಾಪಿಟಲ್ ಗೇನ್ ಆಫ್ ಟ್ರಾನ್ಸ್ಫರ್ ಆಫ್ ಲ್ಯಾಂಡ್ ಈಸ್ ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 54. ಎಂಟೈರ್ ಕ್ಯಾಪಿಟಲ್ ಗೇನ್ ಆಫ್ ಟ್ರಾನ್ಸ್ಫರ್ ಆಫ್ ಲ್ಯಾಂಡ್ ಈಸ್ ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 54F, ಇಂಡಿಕೇಟಿಂಗ್ ದಟ್ ಇನ್ವೆಸ್ಟ್ಮೆಂಟ್ ಇನ್ ಪ್ರಾಪರ್ಟಿ ಅಪ್ ಟು 45 ಲ್ಯಾಕ್ಸ್, that is net sale consideration and transfer of land has been claimed exemption for. ಇಲ್ಲಿ ನೋಡಿ ನಿಮಗೆ 36 ಲ್ಯಾಕ್ಸ್ ಬಂದು ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಿತ್ತು. ಆಮೇಲೆ ಇವಾಗ ಡಿಡಕ್ಷನ್ ಎಷ್ಟು ಸಿಕ್ತು, ಮತ್ತೆ 36 ಲ್ಯಾಕ್ಸ್ ಸಿಕ್ತು. ಹಾಗಾಗಿ ನೀವು ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್. ಆಯಿತಾ, ಕ್ಯಾಪಿಟಲ್ ಗೇನ್ ಫ್ರಮ್ ದ ಲ್ಯಾಂಡ್ ಈಸ್ ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್. ನೆಕ್ಸ್ಟ್ ರ್ಯಾಂಕಿಂಗಲ್ಲಿ ಸೆಕೆಂಡ್ ಇರೋದು ಯಾವುದು, ಸಿಲ್ವರ್ ಅಲ್ವಾ. The balance amount invested in residential property 80 lakhs minus 45 lakhs. ಅಂದರೆ ಇಲ್ಲಿ ನೀವು ಏನು ಗಮನಿಸ್ಬೇಕಂತಂದರೆ, ಇಲ್ಲಿ ರ್ಯಾಂಕಿಂಗ್ ವೈಸ್ ಹೋಗ್ತಾ ಇದ್ದೀವಿ ನಾವು. ಹೌದಾ, ಫಸ್ಟು ಲ್ಯಾಂಡಿಗೆ ಕ್ಯಾಲ್ಕುಲೇಟ್ ಮಾಡುವಾಗ ಅಮೌಂಟ್ ಇನ್ವೆಸ್ಟೆಡ್ ಅಂತೇಳಿ ಫುಲ್ 80 ಲ್ಯಾಕ್ಸ್ ತೊಗೊಂಡಿದ್ವಿ. ಈಗ ಸೆಕೆಂಡ್ ಒನ್ಗೆ ನಾವು ಡಿಸ್ಕಸ್ ಮಾಡುವಾಗ ಆಲ್ರೆಡಿ ಏನು ಫಸ್ಟ್ ರ್ಯಾಂಕ್ ಇತ್ತು ಅದನ್ನು ಲೆಸ್ ಮಾಡಿ ಉಳಿದಿರೋ ಅಮೌಂಟ್ನ ತೊಗೊಬೇಕು. ಬ್ಯಾಲೆನ್ಸ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಎಷ್ಟು 80 ಲ್ಯಾಕ್ಸ್ ಟೋಟಲ್ ಇನ್ವೆಸ್ಟ್ಮೆಂಟಾ, ಅದರಲ್ಲಿ ಮೈನಸ್ 45 ಲ್ಯಾಕ್ಸ್ ಆಲ್ರೆಡಿ ಏನು ಮಾಡಿದ್ವಿ, ನೆಟ್ ಸೇಲ್ ಕನ್ಸಿಡರೇಷನ್ ಆಫ್ ಲ್ಯಾಂಡನ್ನ ತೆಗಿಬೇಕು. ಎಷ್ಟು ಉಳಿಯುತ್ತೆ 35 ಲ್ಯಾಕ್ಸ್, ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. 35 ಲ್ಯಾಕ್ಸ್ ಈಸ್ ಅ ನೆಟ್ ಸೇಲ್ ಕನ್ಸಿಡರೇಷನ್, ಆಮೇಲೆ 35 ಲ್ಯಾಕ್ಸ್ ಇಸ್ ದ ಅಮೌಂಟ್ ಇನ್ವೆಸ್ಟೆಡ್ ಡಿವೈಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ ಆನ್ ಟ್ರಾನ್ಸ್ಫರ್ ಆಫ್ ಸಿಲ್ವರ್ ಮಾರಿದ್ರಿಂದ ನಮ್ಗೆ ಎಷ್ಟು ಬಂತು 20 ಲ್ಯಾಕ್ಸ್ ಅಲ್ವಾ. ನೋಡಿ ಇಲ್ಲಿ ಗಮನಿಸಿ, ನೆಟ್ ಸೇಲ್ ಕನ್ಸಿಡರೇಷನ್ ಆಫ್ ಸಿಲ್ವರ್ ಈಸ್ 20 ಲ್ಯಾಕ್ಸ್. ಹೌದಾ. ಸೊ ಈಗ ನಾವೇನು ಮಾಡಿ ತಗೊಳ್ಳಿ ಅದೇ ಫಾರ್ಮುಲಾ, ಆದರೆ ಇನ್ವೆಸ್ಟ್ಮೆಂಟ್ ಇನ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ತೊಗೊಳ್ಬಾರ್ದು. ಬ್ಯಾಲೆನ್ಸ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಇನ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಏನು ಮಾಡ್ತೀರಿ, ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು 8 ಲ್ಯಾಕ್, ಅದರಲ್ಲಿ ನೆಟ್ ಸೇಲ್ ಕನ್ಸಿಡರೇಷನ್ ಕಲೀರಿ ಆಯಿತಾ, ಯಾವುದದ್ದು ಲ್ಯಾಂಡ್ ಆಲ್ರೆಡಿ ಅದಾಗಿತ್ತು. 80 ಲ್ಯಾಕ್ಸ್ ಮೈನಸ್ 45 ಲ್ಯಾಕ್ಸ್ ಮಾಡಿದ್ರೆ 35 ಲ್ಯಾಕ್ಸ್ ಬರುತ್ತೆ. ಆ್ಯಂಡ್ ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ ಆನ್ ಟ್ರಾನ್ಸ್ಫರ್ ಆಫ್ ಸಿಲ್ವರ್ ಎಷ್ಟಿತ್ತು, ನಾವು ಇವಾಗ ತಾನು ನೋಡಿದ್ವಿ 20 ಲ್ಯಾಕ್ಸ್ ಇಂಟು ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಟ್ರಾನ್ಸ್ಫರ್ ಆಫ್ ಸಿಲ್ವರ್ ಮಾರಿದ್ರಿಂದ ನಮಗೆ ಎಷ್ಟು ಬಂತು, ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನೋಡಿ, ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಮಗೆ ಎಷ್ಟು ಬಂತು, ಸಿಲ್ವರ್ ಮಾರಿದ್ರಿಂದ 8 ಲ್ಯಾಕ್ ಬಂತು. ಹೌದಾ, ಇದನ್ನು ಗಮನಿಸ್ಕೊಳ್ಳಿ. ನೆಟ್ ಸೇಲ್ ಕನ್ಸಿಡರೇಷನ್ ಇಸ್ 20 ಲ್ಯಾಕ್ ಆ್ಯಂಡ್ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ 8 ಲ್ಯಾಕ್ಸ್. Apply the formula. Balance amount investment in residential property 80 lakhs minus 45 lakhs, 35 lakhs divided by net sale consideration on transfer of silver 20 lakhs into gross long term capital gain on transfer of silver 8 lakh. Answer is 14 lakh. So 14 lakhs
or gross long term capital gain and transfer of silver 8 lakh, whichever is less, 8 lakhs is the less. ಹೌದಾ? ಇಲ್ಲಿ ನಮಗೆ 8 ಲ್ಯಾಕ್ ಸಿಕ್ತು. ಏನಿದು 8 ಲ್ಯಾಕ್ಸು? ದಿಸ್ ಈಸ್ ದ ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 54F ಫಾರ್ ಸಿಲ್ವರ್. ಇಲ್ಲಿ ಗಮನಿಸಿ ಆಯಿತಾ. ನಿಮಗೆ 20 ಲ್ಯಾಕ್ಸ್ ಮೈನಸ್ 12 ಲ್ಯಾಕ್ 8 ಲ್ಯಾಕ್ಸ್ ಬಂದಿತ್ತು. 8 ಲ್ಯಾಕ್ಸ್ ಇಸ್ ದ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ನಿಮಗೆ 8 ಲ್ಯಾಕ್ಸು ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಂದ ಎಕ್ಸಮ್ಷನ್ ಸಿಕ್ತು. ಸೊ ನೀವು ಪೇ ಮಾಡಬೇಕಾ ಟ್ಯಾಕ್ಸು? ನೋ, ಯು ವಾಂಟ್ ಟು ನೋ ನೀಡ್ ಟು ಪೇ ಟ್ಯಾಕ್ಸ್, ಯು ಕಾಟ್ ಕಂಪ್ಲೀಟ್ ಎಕ್ಸಮ್ಷನ್. ಹೌದಾ? Entire capital gain of transfer of silver is exempt under section 54F, indicating that investment in property up to 20 lakhs, that is net sale consideration and transfer of silver, has been claimed exemption for. ನೆಕ್ಸ್ಟ್ ಈಗ ನಾವೇನು ಮಾಡೋಣ, ಮೂರನೇದು ಹೋಗೋಣ. ರ್ಯಾಂಕಿಂಗಲ್ಲಿ ಮೂರನೇದು ಯಾವುದು? ರ್ಯಾಂಕಿಂಗಲ್ಲಿ ಮೂರನೇದು ಬಂದು ಡೈಮಂಡ್ಸ್. ಹೌದಾ? ಗಮನಿಸ್ಕೊಂಡ್ಬಿಡಿ. ನೆಟ್ ಸೇಲ್ ಕನ್ಸಿಡರೇಷನ್ನು 18 ಲ್ಯಾಕ್ಸ್ ಇದೆ. ಆಮೇಲೆ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 5,40,000 ಇದೆ. 18 lakhs is net sale consideration, 5,40,000 is the gross long term capital gain. ಈಗ ಫಾರ್ಮುಲಾ ಅಪ್ಲೈ ಮಾಡಿ. ಫ್ರಮ್ ಕ್ಯಾಪಿಟಲ್ ಗೇನ್ ಆನ್ ಟ್ರಾನ್ಸ್ಫರ್ ಆಫ್ ಡೈಮಂಡ್ಸ್, ಬ್ಯಾಲೆನ್ಸ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ 80 lakhs ಮೈನಸ್ 45 lakhs ಮೈನಸ್ 20 lakhs. ಯಾವ್ದು ಹೇಳಿ? 80 lakhs ಅಮೌಂಟ್ ಇನ್ವೆಸ್ಟೆಡ್ ಇನ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ, ಮೈನಸ್ 45 lakhs ಲ್ಯಾಂಡ್ದು ಸೇಲ್ಸ್ ಕನ್ಸಿಡರೇಷನ್, ಮೈನಸ್ 20 lakh ಇದು ಸಿಲ್ವರ್ದು ಸೇಲ್ಸ್ ಕನ್ಸಿಡರೇಷನ್. ಇಷ್ಟು ಮಾಡಿದ್ರಿ ನಿಮಗೆ ಎಷ್ಟು ಬಂತು ಆನ್ಸರ್? 15 lakh. ಸೊ ದಿಸ್ ಈಸ್ ದ ಬ್ಯಾಲೆನ್ಸ್ ಅಮೌಂಟ್ ಇನ್ವೆಸ್ಟೆಡ್ ಇನ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಆಫ್ಟರ್ ಫಸ್ಟ್ ರ್ಯಾಂಕ್ ಲ್ಯಾಂಡ್ ಆ್ಯಂಡ್ ಸೆಕೆಂಡ್ ರ್ಯಾಂಕ್ ಸಿಲ್ವರ್, ಇವು ಲೆಫ್ಟ್ ಫಾರ್ ದ ಡೈಮಂಡ್ 15 lakhs. ಇದನ್ನೇ ತೊಗೊಬೇಕು ಆಯಿತಾ. ದಿಸ್ ಈಸ್ ದ ಬ್ಯಾಲೆನ್ಸ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಫಾರ್ ಡೈಮಂಡ್. 15 lakhs divided by net sale consideration on transfer of diamond. So ಎಷ್ಟಪ್ಪ net sale consideration ಇದ್ದಿದ್ದು? 15 lakhs divided by net sale consideration on transfer of diamond ಎಷ್ಟು? 18 lakhs ಅಲ್ವಾ? ಅವಾಗಲೇ ನಾವು ನೋಡಿದ್ವಿ. 15 lakhs divided by 18 lakhs into gross long term capital gain on transfer of diamonds ಎಷ್ಟು? 5,40,000. ಆನ್ಸರ್ ಎಷ್ಟು ಬರುತ್ತೆ? 15 lakhs divided by 18 lakhs into 5,40,000. Answer is 4,50,000. ಸೊ ಇಲ್ಲಿ ನಿಮಗೆ ಎಕ್ಸಮ್ಷನ್ 4,50,000 ಆರ್ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಟ್ರಾನ್ಸ್ಫರ್ ಆಫ್ ಡೈಮಂಡ್ 5,40,000. ವಿಚ್ ಎವರ್ ಈಸ್ ಲೆಸ್. ಯಾವ್ದು ಲೆಸ್ ಇದೆ? ಇಲ್ಲಿ ಫಾರ್ಮುಲಾದಲ್ಲಿ ಬಂದಿರೋದೇ ಲೆಸ್ ಇದೆ. 4,50,000 ನೀವೇನು ಮಾಡಿ ತಗೊಳ್ಳಿ. ಸೊ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಸೊ ಡೈಮಂಡ್ ಏನು ಮಾಡಿ ನೆಟ್ ಸೇಲ್ಸ್ ಕನ್ಸಿಡರೇಷನ್ 18 ಲಕ್ಷಕ್ಕೆ ಮಾರಿದ್ದಾನೆ. ಕಾಸ್ಟ್ ಆಫ್ ಅಕ್ವಿಸಿಷನ್ ಕಳೆದ ಮೇಲೆ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು 5,40,000 ಸಿಕ್ತು. ಈಗ ನಮ್ಗೆ ಎಕ್ಸಾಮ್ಷನ್ ಏನಾಯ್ತು ಹೇಳಿ? ಎಷ್ಟು ಸಿಕ್ತು ಎಕ್ಸಾಮ್ಷನ್? ವಿ ಕಾಂಟ್ ಗೆಟ್ ಫುಲ್ 5,40,000 ಎಕ್ಸಾಮ್ಷನ್, ವಿ ಗಾಟ್ ಓನ್ಲಿ 4,50,000. 4,50,000 ಅಂತಂದರೆ ಇನ್ನೂ ನಾವೇನು ಮಾಡಬೇಕು? 90,000 ಮೇಲೆ ನಾವು ಟ್ಯಾಕ್ಸು ಕಟ್ಟಬೇಕಾಗುತ್ತೆ. ವಿತ್ ಕ್ಲೈಮಿಂಗ್ ಆಫ್ ಎಕ್ಸಮ್ಷನ್ ಫ್ರಮ್ ಕ್ಯಾಪಿಟಲ್ ಗೇನ್ ಆನ್ ಟ್ರಾನ್ಸ್ಫರ್ ಆಫ್ ಡೈಮಂಡ್ಸ್, the entire investment in residential property has been considered for exemption. ಸೊ ಇಲ್ಲಿಗೆ ನಾವು ಗಮನಿಸ್ತಾ ಇದ್ದೀವಿ ಡೈಮಂಡ್ ಬರೋ ಒಳಗಡೆ ಏನಾಯಿತು? ನಮ್ಮ ಕಂಪ್ಲೀಟ್ ಎಕ್ಸಮ್ಷನ್ನು ಮುಗಿದೋಯ್ತು. ಹೌದಾ? ಇನ್ನು ನಾವೇನಾಯಿತು? ಲ್ಯಾಂಡ್ಗೆ ಕಂಪ್ಲೀಟ್ ಎಕ್ಸಮ್ಷನ್ ತಗೊಂಡ್ವಿ, ಆಮೇಲೆ ಡೈಮಂಡ್ಗೆ ಸಿಲ್ವರ್ಗೆ ಕಂಪ್ಲೀಟ್ ಎಕ್ಸಮ್ಷನ್ ತೊಗೊಂಡ್ವಿ. ಹೌದಾ? ಅದೇ ರೀತಿ ನಾವೇನು ಮಾಡಿದ್ವಿ? ಡೈಮಂಡ್ಗೂ ಕೂಡ 4,50,000 ತೊಗೊಂಡ್ವಿ. ಅಲ್ಲಿಗೆ ನಮ್ಮ ಎಕ್ಸಮ್ಷನ್ಸು ಕಂಪ್ಲೀಟಾಗಿ ಮುಗಿದೋಯ್ತು. ಇನ್ನು ಮಿಕ್ಕಿದ್ದು 90,000 ಮೇಲೆ ನಾವು ಟ್ಯಾಕ್ಸ್ ಕಟ್ಟಬೇಕು. ಆಮೇಲೆ ಇನ್ನೊಂದಿದೆ 4th ರ್ಯಾಂಕ್ ಗೋಲ್ಡ್. ಅದಕ್ಕೆ ನಾವು ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಏನಿಲ್ಲ, ಯಾಕಂದರೆ ನಮ್ಮಲ್ಲಿ ಇದ್ದಿದ್ದು ಎಕ್ಸಮ್ಷನ್ ಮುಗಿದೋಯ್ತು. ಫಾರ್ಮುಲಾ ಪ್ರಕಾರ ನಮ್ಮಲ್ಲಿ ಇದ್ದಿದ್ದು ಎಕ್ಸಮ್ಷನ್ ಏನಾಯಿತು? ಕಂಪ್ಲೀಟ್ ಆಗೋಯ್ತು. ಹಾಗಾಗಿ ಮಿಕ್ಕಿದ 4ನೇ ರ್ಯಾಂಕ್ ಇದೆಯಲ್ಲ ಅದನ್ನ ಪೂರ್ತಿ ಟ್ಯಾಕ್ಸ್ ಕಟ್ಟಬೇಕು. ಅಂದರೆ ಈ ಟೇಬಲ್ನಲ್ಲಿ ನೀವು ಗಮನಿಸ್ಬೋದು, ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈ ಥರ ಇದೆ. ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಬಂದಿತ್ತಪ್ಪ? ಗೋಲ್ಡ್ 2,40,000, ಸಿಲ್ವರ್ 8 lakh, ಡೈಮಂಡ್ 5,40,000, ಲ್ಯಾಂಡ್ 30 lakhs ಬಂದಿತ್ತು. ಆ್ಯಂಡ್ ಲೆಸ್ ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 54F ನಾವು ಗಮನಿಸಿದ್ವಿ. ಸೊ 54F ಅಲ್ಲಿ ನಾವು ಎಕ್ಸಮ್ಷನ್ಸ್ನ ಗಮನಿಸಿದಾಗ ನಮಗೆ ಈ ಕೆಳಕಂಡಂತಹ ಎಕ್ಸಮ್ಷನ್ ಸಿಕ್ತು. ಹೌದಾ? ಫಸ್ಟ್ ರ್ಯಾಂಕ್ ಲ್ಯಾಂಡ್ಗೆ ಕಂಪ್ಲೀಟ್ 36 lakhs ಸಿಕ್ತು. ಆ್ಯಂಡ್ ಸೆಕೆಂಡ್ ರ್ಯಾಂಕ್ ಸಿಲ್ವರ್ಗೆ ಕಂಪ್ಲೀಟ್ 8 lakh rupees ಸಿಕ್ತು.
ಆಮೇಲೆ ಥರ್ಡ್ ರ್ಯಾಂಕ್ ಡೈಮಂಡ್ಸ್ಗೆ ಬರೀ 4,50,000 ಮಾತ್ರ ಸಿಕ್ತು. ಇನ್ನು ಮಿಕ್ಕಿದ 90,000 ಮೇಲೆ ನಾವೇನು ಮಾಡಬೇಕು, ಅದನ್ನು ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ರೀಟ್ ಮಾಡಿ ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ನೆಕ್ಸ್ಟು ಫೋರ್ತ್ ರ್ಯಾಂಕ್ ಗೋಲ್ಡ್ಗೆ ನಾವು ಫಾರ್ಮುಲಾ ಹಾಕಕ್ಕೆ ಹೋಗಲೇ ಇಲ್ಲ. ಯಾಕಂತಂದರೆ ವಿ ನೋ ದ್ಯಾಟ್ ನಮಗೆ ಇಲ್ಲೇ ಶಾರ್ಟೇಜ್ ಬಂತು ಡೈಮಂಡ್ಸ್ಗೆ, ಆಯಿತಾ. ಇಲ್ಲಿ ಇನ್ನೇನು ಅಮೌಂಟ್ ಉಳಿದೇ ಇಲ್ಲ. ಉಳಿದಿದೆಯಾ ಅಮೌಂಟ್ ಇನ್ವೆಸ್ಟೆಡ್ ಇನ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ? ಎಲ್ಲಿ ಉಳಿದಿದೆ? ಉಳಿದಿಲ್ಲ, ಆಯಿತಾ. 80 lakhs ಮೈನಸ್ ಎಲ್ಲನೂ ಮಾಡ್ಕೊಂಡು ಹೋಗ್ತಾ ಇದ್ರಿ. 80 lakhs, 45 lakhs, 20 lakhs, ಆಯಿತಾ. ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ರಿ. ನೋಡಿ, ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋದು 80 lakhs, ಅದರಲ್ಲಿ 45 lakhs ಲೆಸ್ ಮಾಡಿದ್ವಿ, ಆಯಿತಾ. 45 lakhs ಲೆಸ್ ಮಾಡಿದ್ರೆ ಇನ್ನೆಷ್ಟಿತ್ತು? 35 lakhs ಇತ್ತು. ಆ 35 lakhsಲ್ಲಿ ಮತ್ತೆ ನಾವೇನು ಮಾಡಿದ್ವಿ, ಮತ್ತೆ 20 lakhs ಲೆಸ್ ಮಾಡಿದ್ವಿ. ಆಮೇಲೆ 15 lakhs ಇತ್ತು. ಆ 15 lakhsಲ್ಲಿ 18 lakhs ಲೆಸ್ ಮಾಡಿದ್ರೆ ನಮ್ಗೆ ಅಲ್ಲೇ 3 lakh ಕಡಿಮೆ ಬಂತು, ಮುಗಿದೈತೆ ಎಕ್ಸಾಮ್ಷನ್. ಮತ್ತೆ ಇಲ್ಲಿ ಹೋಗೋಕ್ಕಾಗುತ್ತಾ? ಆಗೋದಿಲ್ಲ, ಇಲ್ಲಿಗೆ ಶಾರ್ಟೇಜ್ ಬಂತು. ಹಾಗಾಗಿ ನಾವೇನು ಮಾಡಿದ್ವಿ, ಇಲ್ಲಿಗೆ ನಿಲ್ಲಿಸಿ ಇದನ್ನಿಗೆ ಫಾರ್ಮುಲಾ ಅಪ್ಲೈ ಮಾಡಿಲ್ಲ. ಓಕೆ, ಇದು ಮೆಥಡ್, ಆಯಿತಾ. 5,40,000 ಮತ್ತು ಇಲ್ಲಿ ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ ನಿಮಗೆ. ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ನಿಶ್ಚಿತ ನಮಗೆ 2,40,000, 8 lakh, 5,40,000 ಆ್ಯಂಡ್ 36 lakh ಇತ್ತು. ಸೊ ಇದ್ರ ಮೇಲೆ ನಾವು ಎಕ್ಸಾಮ್ಷನ್ ತೆಗೆದುಕೊಂಡು ಮಿಕ್ಕಿದ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಲ್ಯಾಂಡ್ಗೆ ಕಂಪ್ಲೀಟ್ ಎಕ್ಸಾಮ್ಷನ್ ಸಿಕ್ತು ಅಕಾರ್ಡಿಂಗ್ ಟು ದ ಫಾರ್ಮುಲಾ. ಆ್ಯಂಡ್ ಸೆಕೆಂಡ್ ಒನ್ ಸಿಲ್ವರ್ಗೂ ಕಂಪ್ಲೀಟ್ ಎಕ್ಸಾಮ್ಷನ್ ಸಿಕ್ತು ಅಕಾರ್ಡಿಂಗ್ ಟು ದ ಫಾರ್ಮುಲಾ. ಬಟ್ ಡೈಮಂಡ್ಸ್ಗೆ ಕಂಪ್ಲೀಟ್ ಎಕ್ಸಾಮ್ಷನ್ ಸಿಗಲಿಲ್ಲ. ಅಲ್ಲಿನ 90,000 ನಾವೇನೇ ಕಟ್ಟಬೇಕಾಯಿತು ಅಕಾರ್ಡಿಂಗ್ ಟು ದ ಫಾರ್ಮುಲಾ. ಆ್ಯಂಡ್ ಫೋರ್ತ್ ಒನ್ ಗೋಲ್ಡ್ಗೆ ನಾವು ಫಾರ್ಮುಲಾ ಹಾಕಲೇ ಇಲ್ಲ. ಕಾರಣ ಏನಪ್ಪ ಅಂತಂದರೆ, ನಾವು ಇನ್ವೆಸ್ಟ್ ಮಾಡಿರ್ತಕ್ಕಂತಹ 80 lakhs ಆಲ್ರೆಡಿ 3ಕ್ಕೆ ಮುಗಿದೋಯ್ತು. ಇನ್ನೂ 3ನೇದಕ್ಕೆ ಶಾರ್ಟೇಜೇ ಬಂದಿತ್ತು, ಹೌದಾ, 3 ಲಕ್ಷ. ಹಾಗಾಗಿ ಇದಕ್ಕೆ ನಾವು ಫಾರ್ಮುಲಾ ಹಾಕೋಕ್ಕಲ್ಲ, ಅಮೌಂಟ್ ಏನು ಉಳಿದೇ ಇಲ್ಲ. ದ ಬ್ಯಾಲೆನ್ಸ್ ಅಮೌಂಟ್ ಇನ್ವೆಸ್ಟೆಡ್ ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ ಇಂಟು ಕ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಮಾಡಬೇಕಾಗಿತ್ತು. ಬ್ಯಾಲೆನ್ಸ್ ಅಮೌಂಟ್ ಎಷ್ಟಿದೆ? 0 ಇದೆ, ಹೌದಾ. 0 ಇರೋದ್ರಿಂದ ನೀವು 0ಗೆ ಏನು ಮಾಡಿದ್ರು ಆನ್ಸರ್ 0ನೇ ಬರುತ್ತೆ. ಹಾಗಾಗ್ಬಿಟ್ಟು ಸೊ ವಿ ಕುಡಂಟ್ ಏಬಲ್ ಟು ಅಪ್ಲೈ ದಟ್ ಫಾರ್ಮುಲಾ. ಹಾಗಾಗಿ ಗೋಲ್ಡ್ 2,40,000 ಇದಕ್ಕೆ ಯಾವುದೇ ಎಕ್ಸಾಮ್ಷನ್ ಸಿಕ್ಕಿಲ್ಲ. ಕಂಪ್ಲೀಟಾಗಿ ನೀವೇನು ಮಾಡಬೇಕು, ಟ್ಯಾಕ್ಸ್ ಕಟ್ಟಬೇಕು. ಸೊ ದೇರ್ಫೋರ್ total taxable long-term capital gain is 2,40,000 from gold and nil from silver, 90,000 from diamond and nil from land. Total taxable long-term capital gain after giving exemption under section 54F is 3,30,000. ಇದೋಡಿ ಇಲಿಸ್ಟ್ರೇಷನ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆಯಲ್ವಾ? ಎಸ್, ಈ ಸುಮ್ಮನೆ ಇಟ್ ಲುಕ್ಸ್ ಲೆಂತಿ ಬಟ್ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಈಸಿ. This method you want to follow when you have given multiple assets, I mean multiple long-term capital assets, and those net sale consideration have been invested in one residential house property. Then you want to do this kind of illustrations to find out exemption under section 54F for the multiple long-term capital asset transferred. ಇಲ್ಲ, ಈ ಥರ ಕೊಟ್ಟಿಲ್ಲ, ಅವನು ಸಿಂಗಲ್ ಅಸೆಟ್ ಮಾರಿ, ಆಯಿತಾ, ಬಂದಿರತಕ್ಕಂಥ ದುಡ್ಡನ್ನ ಸಿಂಗಲ್ ಅಸೆಟ್ ಅದರ್ ದೆನ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಮಾರಿ ರೆಸಿಡೆನ್ಷಿಯಲ್ ಪ್ರಾಪರ್ಟಿಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಂದರೆ ದೆನ್ ದಟ್ ಗೋಸ್ ಟು ದ 54F ಓನ್ಲಿ, ಬಟ್ ಸಿಂಗಲ್ ಅಸೆಟ್. ನೋ, he has been sold residential house property, again he purchased residential house property only, then that goes to the 54. ಈ ಎಲ್ಲ ಒಂದು ಎಕ್ಸಾಮ್ಷನ್ಸ್ ಅವ ಹೆಡ್ ಯಾವುದು ಏನು ಅಂತ ನೀವು ತುಂಬ ಫೆಮಿಲಿಯಾರಿಟಿನ ಪಡ್ಕೊಂಡ್ಬಿಡ್ಬೇಕು, ಆಯಿತಾ. ಯು ಕೀಪ್ ವಾಚ್ ಮೈ ವಿಡಿಯೋಸ್ ಅಗೈನ್ ಆ್ಯಂಡ್ ಅಗೈನ್ ಆ್ಯಂಡ್ ಮೇಕ್ ಎ ನೋಟ್. ಇದನ್ನೆಲ್ಲ ನೀವು ಬರೆದಿಟ್ಕೊಂಡು ನೋಟ್ ಮಾಡ್ಕೊಳ್ಳಿ, ಆ ಪಾಯಿಂಟ್ಸ್ನ ಮತ್ತೆ ಮತ್ತೆ ಓದ್ಕೊಳ್ಳಿ. ಈ ನೀವು ಫೆಮಿಲಿಯಾರಿಟಿ ಬಂದುಬಿಟ್ಟಿತ್ತು ಈ ಥಿಯರಿ ಇಲ್ಲಿ ಅಂತಂದರೆ ನೆಕ್ಸ್ಟ್ ಇಲ್ಲುಸ್ಟ್ರೇಷನ್ಸ್ ಮಾಡೋದು ತುಂಬ ಈಸಿ ಆಗುತ್ತೆ. ಇಲ್ಲ ನಿಮ್ಗೆ ಆ ಥಿಯರಿಯಲ್ಲಿ ಫೆಮಿಲಿಯಾರಿಟಿ ಬಂದಿಲ್ಲ, ಡೈರೆಕ್ಟ್ಲಿ ಐ ಡೂ ಇಲ್ಲುಸ್ಟ್ರೇಷನ್ ಅಂದರೆ ಯು ಫೇಸ್ ಲಾಟ್ ಆಫ್ ಕನ್ಫ್ಯೂಷನ್ಸ್. ಸೊ ಮೈ ಸಜೆಷನ್ ಈಸ್ ಬಿಕಮ್ ಫೆಮಿಲಿಯರ್ ಇನ್ ದ ಥಿಯರಿ. ಆ್ಯಕ್ಚುಲಿ ನಾನು ನಿಮ್ಗೆ ಹೇಳೋದಂದರೆ, ನಮ್ಮ ಟೀಚಿಂಗ್ ಮೆಥಡು ನಿಮಗೆ ಲೆಕ್ಕ ಮಾಡೋದು ಹೇಳ್ಕೊಡೋದಲ್ಲ, ಬರೀ ಥಿಯರಿನ ನಿಮಗೆ ಕೊಡ್ತಕ್ಕಂಥದ್ದೇ ನಮ್ಮ ಮೇನ್ ಇಂಟೆನ್ಷನ್. ಬಟ್ ನಾವು ಕೊಟ್ಟಿರ್ತಕ್ಕಂಥ ಥಿಯರಿನ ನೀವು ರಿಯಲ್ ಲೈಫ್ಗೆ ಹೋಗಿ ಯಾವ ರೀತಿ ಯೂಸ್ ಮಾಡ್ತೀರಾ, ಬಿಫೋರ್ ಸೆಂಡಿಂಗ್ ಯು ಟು ದ ರಿಯಲ್ ಲೈಫ್ ವಿ ವಿಲ್ ಕಂಡಕ್ಟ್ ಒನ್ ಡೆಮೋ, ಆಯಿತಾ. ವಿ ವಿಲ್ ಕ್ರಿಯೇಟ್ ಸಚ್ ಎ ಸಿಚುವೇಶನ್ ಆ್ಯಂಡ್ ವಿ ವಿಲ್ ಚೆಕ್ ಯುವರ್ ಫೆಮಿಲಿಯಾರಿಟಿ ಇನ್ ದಟ್ ಥಿಯರಿ. ಅದಕ್ಕೆ ಇದನ್ನು ಇಲ್ಲುಸ್ಟ್ರೇಷನ್ಸ್ ಅಂತ ಹೇಳ್ಬಿಟ್ಟು ಕರೆಯೋದು, ಇಲ್ಯೂಷನ್, ಆಯಿತಾ, ಒಂದು ಕ್ರಿಯೇಟ್ ಮಾಡಿ ನಾವು ಕೊಡೋದು. ಹಾಗಾಗಿ ಯುವರ್ ಕಾನ್ಸಂಟ್ರೇಷನ್ ಮಸ್ಟ್ ಬಿ ಆನ್ ಥಿಯರಿ ಆ್ಯಂಡ್ ಚೆಕಿಂಗ್ ಯುವರ್ ಫೆಮಿಲಿಯಾರಿಟಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಥಿಯರಿ ವಿ ಕಂಡಕ್ಟ್ ವಾಟ್
ಐ ಮೀನ್ ವಿ ವಿಲ್ ಗಿವ್ ಯು ದ ಇಲ್ಲುಸ್ಟ್ರೇಷನ್, ಬಟ್ ಇಲ್ಲುಸ್ಟ್ರೇಷನ್ಸ್ ಮುಖ್ಯ, ಥಿಯರಿ ಸಪ್ರೇಟ್ ಅಂತ ಸುಮಾರು ಜನ ಅನ್ಕೊಂತಾರೆ. ದಟ್ ಈಸ್ ದ ರಾಂಗ್ ಮೆಥಡ್. ಓಕೆ, ಇಲ್ಲಿ ಥಿಯರಿನ ಅರ್ಥ ಮಾಡ್ಸೋಕ್ಕೋಸ್ಕರ ಇಲ್ಲುಸ್ಟ್ರೇಷನ್ ಇದೆ, ಇಲ್ಲುಸ್ಟ್ರೇಷನ್ ಅರ್ಥ ಮಾಡ್ಸೋಕ್ಕೆ ಅಂತ ಥಿಯರಿ ಇಲ್ಲ. ಆಯಿತಾ, ಇದನ್ನು ನೀವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇದಿಷ್ಟು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಉಳಿದಿರ್ತಕ್ಕಂತಹ ಎಕ್ಸಾಮ್ಷನ್ಸ್ 54G, GA ಆ್ಯಂಡ್ GB ಅದನ್ನ ಡಿಸ್ಕಸ್ ಮಾಡೋಣ. ಸೊ ದೇರ್ ಎಂಡ್ಸ್ ಯುವರ್ ಚಾಪ್ಟರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ಗ್ರೇಟ್ ಡೇ. ಜೈ ಹಿಂದ್.